ಅಂತೂ 4 ಆಗ್ಯದ್ರಿ. ಅದ್ರ 3ಕ್ಕೆ ಮಳೆ ಚಾಲು ಆಗ್ಯದ ನಮ್ಮಲ್ಲಿ. ಕರೆ ಈಗ ಒಂದು ಸರು ಬಂದು ಐತ್ರಿ. ಒಟ್ಟು ಎಲ್ಲ ಸ್ವಲ್ಪ ಅಟ್ಟೆ ಕಮ್ಮಿ ಸಣ್ಣೆ ಬಂದರೆ ಜಾಸ್ತಿ ಏನು ಜಗ್ಗಿ ಬಂದಿಲ್ಲ. ಇನ್ನು ಮಾಡಂತೂ ಕಂಡಪಟ್ಟಿ ಫುಲ್ ಆಗಿಬಿಟ್ಟದ್ರಿ. ಏನೋ ರಾತ್ರಿ ಭಾಳ ಬರಂಗೆ ಕಾಣ್ತದ. 4-5 ದಿನ ಐತ್ರಿ ಮಳೆ ಅಂತೂ ಏಕಾಟಿ ಅದ. ಇವತ್ತಿನ ಒಂದು ಸ್ವಲ್ಪ ಕಮ್ಮಿ ರೀ, ಯಾಕಂದ್ರೆ ಸಂಜೆ ಕಡೆ ಬಂತು. ನಿನ್ನಂತೂ ಮುಂಜಾನತ್ತ 12:30ಕ್ಕೆ ಚಾಲು ಆಗೈತೆ ರೀ ಮಳೆ ಅಂತೂ. ನಮ್ಮ ದಾನು ಅಂತೂ ಕಸ ಮುಸ್ರಿ ಭಾಂಡಿ ಎಲ್ಲ ಕಸ ಮುಸ್ರಿ ಮಾಡತ್ತಾಳ್ರಿ. ಕಸದೆಲ್ಲ ಹುಡುಗ್ಯಾಳ, ಅವ್ಸ ಭಾಂಡಿ ತೆಗಿತಾಳ. ನಾನು ಒಂದು ಸ್ವಲ್ಪ ಚಪಾತಿ ಹಿಟ್ಟು ನಾದಿ ಚಪಾತಿ ಮಾಡ್ತೀನಿ ರೀ. ಯಾಕಂದ್ರೆ ಇದೆಲ್ಲ ಮಳೆ ಹೊಂಟದಲ್ರಿ, ಈಗ ಮಧ್ಯಾಹ್ನದಾಗೆ ಮಳೆ ಹೊಂಟದ. ಅದಕ್ಕಾಗಿ ಆ ಸಂಜೆ ಕಡೆಂತೂ ಲೈಟ್ ಬರಾಬರಿ ಕೊಡಂಗಿಲ್ಲ. ಆ ಸಲಕ್ಕಾಗಿ ದೌಡ್ ಮಾಡ್ಬೇಕಲ್ಲತ್ತೀನಿ. ಲೈಟ್ ಅಂತೂ ಇಲ್ಲೇ ರೀ. ಈಗ ಒಂದು ಯಾವಾಗ ಗಾಳಿ ಬಿಟ್ಟಿತ್ತಿವತ್ತು ಭಾಳ, ಯಾಕೇನೋ ಆ ಸಲಕ್ಕಾಗಿ ಲೈಟ್ ಬಿ ದೌಡೆ ಹೋಗ್ಯಾವ. ನಮ್ಮ ಗೌಡಂದಂತೂ ನೋಡ್ರಿ ಹೋಮ್ವರ್ಕ್ ಹ್ಯಾಂಗೆ ನಡೆದ. ಕಂಡಪಟ್ಟಿ ಜೋರು ನಡೆದ್ರಿ ಗೌಡನ ಹೋಮ್ವರ್ಕ್ ಅಂತೂ. ಹಾಂ ನಮ್ಮ ಜಟ್ಟುನ ಹೋಮ್ವರ್ಕ್ ನಡೆದು ನೋಡ್ರಿ, ಭಾಳ ಜೋರು ನಡೆದ್ರಿ ಇವತ್ತು ಹೋಮ್ವರ್ಕ. ಯಾಕಂದ್ರೆ ಹೋಮ್ವರ್ಕ್ ಕಾಲ ಏಟ್ ಬಿದ್ದಾವ್ರಿ ಇವತ್ತು. ಸಲಕ್ಕಾಗಿ ಹೋಮ್ವರ್ಕ್ ಬ್ಯಾಟ್ರಿ ಹಾಕೊಂಡು ಹೋಮ್ವರ್ಕ್ ಮಾಡತ್ತಾನ್ರಿ. ಸುಟ್ಟಿ ಹೋಮ್ವರ್ಕ್ ಅಂತೂ ಒಟ್ಟ ಮಾಡಿದಿಲ್ಲ ರೀ. ಯಾಕೆ ಟ್ಯೂಷನ್ಗೆ ಹೋಗಿದ್ನಲ್ರಿ ಎಷ್ಟು ದಿನ, ಟ್ಯೂಷನ್ ಹೋಮ್ವರ್ಕೇ ಮಾಡಿದ್ದೆ. ಅದರ ಸುಟ್ಟಿ ಹೋಮ್ವರ್ಕ್ ಎಲ್ಲ 4 ಹೋಮ್ವರ್ಕ್ಗಳು ಹಾಗೆ ಇಟ್ಟಿದ್ದು 4 ಕಾಪಿ. ಅದಕ್ಕೆ ಇನ್ನೇನು 1 ತಾರೀಕಿಗೆ ಸಾಲಿ ಚಾಲು ಆಗ್ತದಲ್ರಿ. ಆ ಸಲಕ್ಕಾಗಿ ಇವತ್ತು ಜಟ್ಟು ಹೋಮ್ವರ್ಕ್ ಮಾಡಕತ್ತೇನ್ರಿ ನಾ ಫಸ್ಟ್. ಈಗ ಸುಟ್ಟಿ ಹೋಮ್ವರ್ಕ್ಗಳು ಹಾಂ ಚಲ್ ಗದರ್ಸ್ಲು ಗಾಳಿ ಭೀ ಅಷ್ಟೇ ಬಿಟ್ಟಿತ್ತು ರೀ. ಇಡ್ತಕ್ಕ ಒಂದು ಸ್ವಲ್ಪ ಗದರ್ಸ್ಲತ್ತದ ರೀ ಈಗ ಜೋರಾಗಿ. ಲೈಟ್ ಅಂತೂ ಇಲ್ಲರಿ. ಅಡುಗೆ ಮಾಡೋದೇ ಭಾಳ ಹೈರಾಣ ಸಂಜೆ ಹೇಳಿದಾಗ. ಅದಕ್ಕೆ ದೌಡ್ ಮಾಡ್ಬೇಕಲ್ಲತ್ತೀನಿ. ಈಗ ಒಂದು ಜರ ತತ್ತಿ ಸಾಂಬಾರು ಮಾಡ್ಬೇಕ್ರಿ. ತತ್ತಿ ಸಾಂಬಾರು ಮಾಡಿ ಚಪಾತಿ ಮಾಡ್ಬೇಕು. ನಮ್ಮ ತಂಗ್ಯಮ್ಮಂತೂ ಎಲ್ಲ ಸ್ವಚ್ಛಾಗಿ ಕಸ ಹೊಡೆದು ರೆಡಿ ಮಾಡಿ ಇಟ್ಟಾಡ್ರಿ. ಈಗ ಏನಿನ್ನು ಹಿಟ್ಟು ನಾದೋದು ಚಪಾತಿ ಮಾಡೋದು ಇಷ್ಟೇ ಅದ ಈಗ. ಮಳೆ ಬಂದೈತೆ, ಈಗ ಸಣ್ಣ ಹೊಂಟದ್ರಿ. ಒಂದು ಸ್ವಲ್ಪ ಬಂದು ಹೋಗ್ಯದ. ಈಗ ನಾನು ಬಂಡೆ ತೆಗಿರ್ತಾವ. ಇವು ಒಂದಿಷ್ಟು ಬಟ್ಟೆ ಇದ್ದವು ರೀ. ಅವ್ರು ಬಟ್ಟೆ ಒಗೆದಿದ್ದಿಲ್ಲ. ಒಂದು ಬಟ್ಟೆ ಒಗೆದು ಹಾಕ್ತೀನಿ, ಒಗೆದು ಹಾಕಿ ಚಪಾತಿ ಮಾಡ್ತೀನಿ. ಯಾಕಂದ್ರೆ ಒಂದು ಮಾಡೇ ಹಂಗಿರ್ತಲ್ರಿ, ಬಿಸಿಲೇ ಬೀಳಲಾಗ್ಯದ. ಒಟ್ಟ ಬಟ್ಟೆ ಅಂತೂ ಒಟ್ಟ ಆಡಲ್ಲ. ಅಲ್ಲ ಅಮ್ಮ ನಾನು ನೋಡಿ ಸ್ವಲ್ಪ ಇವತ್ತು ಶೇಂಗಾ ಹೊಡೆದೇವ್ರಿ. ಒಗಿಬೇಕಂದ್ರೆ ಒಗಿದಿಲ್ಲ. ಫೋಟೋ ಹೋಗಿದ್ರಾಗ ಫೋಟೋ ಹೇಗೆ ನಿಮಗೆ ಏನಿವು ಇಲ್ಲಿ ನೋಡಿಗ. ಹ್ಞೂ ನಂದೇ ಅದ ಬಿಗಟ್ಟದ್ರೊಳಗೆ. ಹೊಲ್ದಾಗ ಏನೋ ಕಟ್ಗೆ ಬೆಳೆ ಬಂತು ಭಾಳ ರೀ. ಹೋಗ್ಬೇಕಂದ್ರೆ 3 ದಿನ ಆಯ್ತು, ಮಳೆನೂ ಚಾಲು ಆಗ್ಯದ. ಅದಕ್ಕಾಗಿ ಹೊಲಕ್ಕೆ ಹೋಗಿಲ್ರಿ. 2 ದಿನ ಮನೆಯಾಗೆ ಇದ್ದೇವು.
4 ಪೇಜ್ ಮುಗಿದು 4 ಪೇಜ್ ಮುಗಿಸ್ದಿ ಅವ್ವ ಬಡ ಬಡನ ಅಡುಗೆ ಮಾಡಿದ್ರೆ ಮುಗಿಸೆ ಪಾಸು ಮಾಡ್ತೀನಿ ಈಗ ಆಯ್ತು ಮುಗಿಸ್ದಿ ಗೊತ್ತು ಭಾಳ ಶರ್ಮ ಮುತ್ತಿದೆ ಮಾತಾಡಿ ಮುತ್ತಿದೆ ಪರವನ ಪತ್ತಿಯು ಬೇಕಂತೆ ಇದು ಬರೀ ಒಂದು ಕಡಿ ಮಾಡೋದು ಇದಕ್ಕೆ ಹಿಂಗೆ ಮಾಡಿ ಹಿಂಗೆ ಕಡಿ ಮಾಡವ ಇದು ಬರಲ್ಲ ಹಂಗೆ ನೀ ಯಾವ ಬರ್ತಾವ ಬರೀ ಇವು ಬರಲ್ಲ ಇವ್ಯಾಕೆ ಬರಲ್ಲ ಇವು ಜೀವ ಬರಲ್ಲ ಮಾಡ್ಬೇಕು ಆ ಪತ್ರ ಹೇಳಿ ಅಪ್ಪು ಲೈಟ್ ಅಂತೂ ಇನ್ನೂ ಬಂದಿಲ್ಲ ನೋಡ್ರಿ ಹೊಂಟದ್ರಿ ಈಗ ಹಾಡಂತೂ ನೋಡ್ರಿ ಎಷ್ಟು ಆಗ್ಯದ ಎಲ್ಲ ಕಡೆ ಮಾಡ ಕಂಡಪಟ್ಟಿ ಆಗ್ಯದ ಫುಲ್ ಮಾಡಾಗ್ಬಿಟ್ಟದ್ರಿ ಈಗ ಅಂತೂ ಬಂಡೆ ತೆಗ್ಲಿತ್ತಾಳ್ರಿ ಟೈಮ್ ಬಿ 5 ಆಗ್ಯದ ಅದಕ್ಕೆ ಜರ ಗೋಧಿ ಹಿಟ್ಟು ಹಾಕ್ತೀನಿ ಚಪಾತಿ ಮಾಡಕ್ಕೆ ಚಪಾತಿ ಮಾಡಿ ಒಂದಿಷ್ಟು ಪಲ್ಯ ಅಂತೂ ತತ್ತಿ ಸಾಂಬಾರು ಮಾಡ್ಬೇಕ್ರಿ ಅಂದ್ರೆ ಮೊದಲು ಚಪಾತಿ ಮಾಡಿ ತತ್ತಿ ಸಾಂಬಾರು ಮಾಡ್ತೀನಿ ಯಾಕಂದ್ರೆ ಏನೋ ಟೈಮ್ ಭಾಳ ಅದ ರೀ ಈಗ 5 ಆಗ್ಯದ ಅಸಲಕ್ಕೆ ಬಡ ಬಡ ಚಪಾತಿ ಮಾಡ್ಬೇಕಲ್ಲತ್ತೀನಿ ಈಗ ಊರಾಗ ಕತ್ತಲು ಬಿದ್ದದ 3ಕ್ಕೆ ಹೋಗ್ಯಾರ ಲೈಟ್ ಆದ್ರೆ ಇನ್ನೂ ಬಂದಿಲ್ಲ ಗಾಳಿ ಧೂಳಿ ಒಂದು ಸ್ವಲ್ಪ ಬಿಟ್ಟಿತ್ತಲ್ರಿ ಇವತ್ತು Hi, hello friends. ತಂಗಿ ಬೊಗಣಿ ಒಂದು ಸ್ವಲ್ಪ ತಿಕ್ಕವ ತತ್ತಿ ಕುದಿಸಕ್ಕೆ ಹಾಕ್ತೀನಿ ಮೊದಲು ಚಪಾತಿ ಮೊದಲು ಚಪಾತಿ ಮಾಡಿ ಮೊದಲು ಚಪಾತಿ ತತ್ತಿ ಕುದಿಸಕ್ಕೆ ಹಾಕಿ ಚಪಾತಿ ಮಾಡ್ಕೊಡ್ತೀನಿ ಚಪಾತಿ
ಈಗ ಡೈಲಿ ಮೀನ್ ಕಡೆಸ್ಕೊಂಡ್ ಹೋಗೋಡು. ಏನದ ಹಾಂ ಹೊರಗೆ ತೊಂಬರ್ತೀವಿ ವರ್ಷ ಮಳೆ ಹೊಂಟದಪ್ಪು ಮಳೆ ಹೊಂಟದ ಹೆಂಗೆ ತರ್ತೀವಿ ಹೊರಗೆ ಒಟ್ಟು ಪೇಜ್ ಮುಗಿಸ್ಲಿ. ಯಾವಾಗ ಒಟ್ಟು ಪೇಜ್ ಮುಗಿಸ್ತೇಪು ಇದು ಅದು ಒಟ್ಟು ಪೇಜ್ ಮುಗಿಸ್ತಿ ನಾವು ಚಪಾತಿ ಮಾಡೋದಾಗ ಹಾಂ ಸಂಜಿಕಾಯಿ ಒಟ್ಟು ಪೇಜ್ ಮಾಡುತ್ತ. ಈಗ ತತ್ತಿ ಕುದ್ಲಕ್ಕೆ ಹಾಕಿನ್ರಿ. ತತ್ತಿ ಕುದಿತಕ್ಕ ಹಿಟ್ಟು ನಾದ್ಬೇಕಂತೇಳಿ ಹಿಟ್ಟು ನಾದತ್ತೀನಿ ಒಂದು ಸ್ವಲ್ಪ ನೆನೀತು ಅಂತೇಳಿ ತತ್ತಿ ಕುದಿತಕ್ಕ ಈಗ ಚಪಾತಿ ಮಾಡ್ತೀನಿ ರೀ. ನಾಳೆಗೆ ಹೋಗಿ ಚಾಲಿ ಚಟ್ಟು ಗಾಳಿ ನೋಡ್ರಿ ಎಷ್ಟು ಬಿಟ್ಟದ್ರಿ. ನೋಡ್ರಿ ಗಾಳಿ ಕಟ್ ಬಿಟ್ಟದ್ರಿ ಗಾಳಿ. ಈಗ ಮಮ್ಮಿ ಚಪಾತಿ ಮಾಡಿದ್ದಾಳ್ರಿ. ಈಗ ಚಪಾತಿ ಮಾಡಕತ್ತೀನಿ ರೀ. ಇನ್ನು ಚಪಾತಿ ಮಾಡೋದಂತೂ ಬಕ್ಳದ, ಇನ್ನೊಂದು ಅರ್ಧದಷ್ಟು ಅದ. ಇದಿಷ್ಟು ಚಪಾತಿ ಮಾಡ್ಕೇಸಿಂದ ಪಲ್ಯ ಮಾಡ್ಬೇಕಂತ ಹೇಳ್ಕೇಸಿಂದ ಮೊದಲೇ ಚಪಾತಿ ಮಾಡಿದ್ದೆ. ಯಾಕಂದ್ರೆ ಮಳೆ ಅಂತೂ ಭಾಳ ಹೊಂಟದ್ರಿ, ಮಾಡಿ ಭಾಳ ಆಗಿತ್ತು. ಅದಕ್ಕೆ ಅದಿಷ್ಟು ಮೊದಲು ಚಪಾತಿ ಮಾಡ್ದೆ. ಚಪಾತಿ ಮಾಡತಕ್ಕ ಮೊದಲೇ ಹಿಟ್ಟು ನಾದಿಟ್ಟು ತತ್ತಿಯಲ್ಲಿ ಕುದಿಸ್ಕೊಂಡಿಟ್ಟಿದ್ರಿ, ಕುದಿಸಿಟ್ಟಿದ್ರಿ ನಾನು. ಅವರು ಭೀ ಹೊಲಕ್ಕೆ ಹೋಗಿ ಬಂದಿರಿ. ಇವತ್ತು ದೌಡೆ ಬಂದಿರಿ ಮನೆಗೆ. ಯಾಕಂದ್ರೆ ಮಳೆ ಭಾಳ ಬಂದಿತ್ತಂತ್ರಿ, ಸಲಕ್ಕಾಗಿ ಮಾಡಾಗ್ಯದ ಅಂತ ಹೇಳ್ಕೇಸಿಂದ ಮತ್ತು ದೌಡಾನೆ ಬಂದರು ಸಂಜೆ ಕಡೆ. ಅಂದ್ರೆ ಟೈಮ್ ಭೀ 5:30 ಆಗಿತ್ತು ರೀ. ಇನ್ನು ಈಗ ಬಂದರು. ಈಗ ತತ್ತಿ ಅದೆಲ್ಲ ಸುಲ್ದು ಇಟ್ಟಿಡ್ರಿ ನಮ್ದಾನು. ಚಪಾತಿ ಮಾಡೋದ್ರಾಗ ತತ್ತಿ ಸುಲ್ದು ಇಟ್ಟಿದ್ದು. ಅದಕ್ಕೆ ನಾ ಅಂತೂ ಬೇಳೆ ಅದೆಲ್ಲ ಸುಲ್ದಿಟ್ಟು ನಾ ಇನ್ನು ತತ್ತಿ ಫಾಣೆ ಹೊಡ್ಲಿಕತ್ತೀನಿ ರೀ. ಫಾಣೆ ಕೊಡ್ಲತ್ತೀನಿ. ನಮ್ಮ ಗೌಡಗಂತೂ ಹೊಸ ಆಗ್ಯದ. ಅದಕ್ಕೆ ಮೊದಲು ಚಪಾತಿ ಮಾಡಂತ ಹೇಳಿದ್ದು ಗೌಡು. ಅದಕ್ಕಾಗಿ ತತ್ತಿ ಕುದಿಸಿಟ್ಟು ಕೇಸಿಂದ ಮೊದಲು ಅವನಿಗೆ ಇಷ್ಟು ಚಪಾತಿ ಮಾಡಿಕೊಟ್ಟಿದ್ದ. ಅಂದ್ರೆ ಪಲ್ಯ ಮಾಡ್ಲಾರ್ದೇನೆ ಮೊದಲು ಊಟ ಮಾಡಿದೆ ನಾನು. ಈಗ ತತ್ತಿ ಪಲ್ಯ ಅಂತೂ ಫಾಣೆ ಕೊಡ್ಲಾಕತ್ತೀನಿ ರೀ. ಜಾಸ್ತಿ ಏನು ಮತ್ತೊಂದು ಏನೋ ಐಟಮ್ಸ್ ಅಂತೂ ಹಾಕಲ್ರಿ ನಾನು ಜಾಸ್ತಿ. ಇಲ್ಲಿ ನಮ್ಮ ಹಳ್ಳಿಗಡ್ದಾಗಂತೂ ಬೇರೆ ಬೇರೆದಿಂದ ಹೆಂಗೆ ಸಿಟಿ ಒಳಗೆ ಎಲ್ಲನೂ ಸ್ಪೆಷಲ್ ಮಸಾಲೆ ಅದೆಲ್ಲ ಹಾಕ್ಬೋದು ರೀ. ನಾನಂತೂ ಇದೇ ಗರಂ ಮಸಾಲೆ ಮತ್ತು
ತತ್ತಿ ಮಸಾಲೆ ಇಷ್ಟೇ ಎರಡೇ ಹಾಕ್ತೀನಿ ರೀ ಅದಕ್ಕೆ ತತ್ತಿ ಸಾಂಬಾರ್ಕಂತೂ. ಈಗ ಇನ್ನೀಗ ಒಂದು ಸ್ವಲ್ಪ ಖಾರ ಹಾಕಿಸಿಂದ ಒಂದು ಸ್ವಲ್ಪ ಒಂದು 10-5 ನಿಮಿಷ ಸ್ವಲ್ಪ ಖಾರ ಕುದಿಲಿಕ್ಕೆ ಎಣ್ಣೆ ಕುದಿಲಿಕ್ಕೆ ಮುಚ್ಚಿಬಿಟ್ಟಿದ್ದ. ಕೊಬ್ಬರಿ ಉಳ್ಳಾಗಡ್ಡಿ ಅಂತೂ ಹುರಿದ ಇಟ್ಕೊಂಡಿದ್ದೆ ನಾನು. ಅದೇ ಚಪಾತಿ ಮಾಡಿದಲ್ರಿ, ಚಪಾತಿ ಮಾಡಿ ತೆಗೆದು ಹಂಚಿನ ಮೇಲೆ ಕೊಬ್ಬರಿ ಇಷ್ಟು ಉಳ್ಳಾಗಡ್ಡಿ ಹುರಿದಿಟ್ಕೊಂಡು ನೀರು ಹಾಕೀನಿ ರೀ. ಪಾಣೆ ಅಂತ ಹೊಡೆದ್ಮೇಲೆ ಒಂದಿಷ್ಟು ನೀರು ಹಾಕಿ ಕುದಿಲಿಕ್ಕೆ ಇಟ್ಟೀನಿ. ಒಂದು ಸ್ವಲ್ಪ ಕೊಬ್ಬರಿ ಕುದಿಯತಕ್ಕ ಸಾರು ಕುದೀತದೆ ಅಂತೇಳಿ ಇದಿಟ್ಟು ಕೊಬ್ಬರಿ ಕುಟ್ಟಿ ಹಾಕ್ಬೇಕು ಅದಕ್ಕೆ. ಈಗ ನೋಡ್ರಿ ಸಾರಂತೂ ರೆಡಿ ಆಯಿತು. ಒಂದು ಸ್ವಲ್ಪ ಕುದಿಸೋಕೆ ಇಟ್ಟಿದ್ದ. ಇವತ್ತು ಬಿಸಿ ಬಿಸಿ ಚಪಾತಿ ಮತ್ತು ತತ್ತಿ ಸಾಂಬಾರು ಅದ್ರ ಕೂಡ ಅಂತೂ ಒಂದು ಸ್ವಲ್ಪ ಎಣ್ಣೆನೂ ಜಾಸ್ತಿ ಖಾರನೇ ಒಂದು ಸ್ವಲ್ಪ ಖಡಕ್ ಹಾಕೈತ್ರಿ, ಒಂದು ಸ್ವಲ್ಪ ಕೊಬ್ಬರಿನೂ ಕಾಣತ್ತಿತ್ತು. ಬಿಸಿ ಚಪಾತಿ ತತ್ತಿ ಸಾಂಬಾರಂತೂ ರೆಡಿ ಆಗ್ಯದ್ರಿ. ಈಗ ಎಲ್ಲರೂ ಊಟ ಮಾಡ್ತೇವೆ ಈಗ.